ಹಾಯ್ ರೈತ ಬಾಂಧವ್ರೆ, ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು, ನೀವು ಆರಾಮಾಗಿರ್ರಿ. ಈ ವಿಡಿಯೋ ರೀ ಕಾಲ್ ರೆಕಾರ್ಡಿಂಗ್ ಐತಿ. ಈ ಕಾಲ್ ರೆಕಾರ್ಡಿಂಗ್ದಾಗ ಸಾವಯವ ಕೀಟನಾಶಕ ಹೆಂಗ ತಯಾರು ಮಾಡ್ಕೋಬೇಕು ಅನ್ನೋದ ನಮ್ಮ ರೈತರ ಕ್ಲಿಯರ್ ಆಗಿ ಹೇಳಿಕೊಟ್ಟಾರೆ. ಮತ್ತು ಅವರು ಮಾಡ್ಕೊಂಡವರು 100% ರಿಸಲ್ಟ್ ಬಂದತಿ. ಅವರು ಮಾಡಿದ್ದ ಕಡ್ಲಿ ಬೆಳಿಗ್ರಿ ಮತ್ತು ಎಲ್ಲ ಕೀಡೆಲ್ಲ ಓಡಿ ಹೋಗ್ಯಾವಂತಾರೆ. ಮತ್ತು ಈ ಕಾಲ್ ರೆಕಾರ್ಡಿಂಗ್ ನೀವು ಕೇಳ್ಕೊಂಡ ಎಲ್ಲ ಚಂದಂಗೆ ಬರ್ಕೊಳ್ರಿ, ಪೆನ್ನ ಪೇಪರ್ ಕೈಯಾಗಿ ಇಟ್ಕೋರಿ, ಮತ್ತು ನೀವು ಇದನ್ನ ಮಾಡ್ಕೋರಿ ಅಂತ ಹೇಳಿ ಈ ಕಾಲ್ ರೆಕಾರ್ಡಿಂಗ್ ಶುರು ಮಾಡ್ತಾನ್ರಿ. ಎಲ್ಲಿ ಬಿಟ್ಟು ಹೋಗಾಕ್ ಹೋಗ್ಬೇಡ್ರಿ, ಕರೆಕ್ಟಾಗಿ ಕೇಳ್ಕೊರಿ. ಈಗ ನೀವೇನು ಕಡ್ಲಿಗೆ ಕೀಟನಾಶಕ ನೀವೇನ್ ತಯಾರು ಮಾಡಿದಿರ್ಲ ಅದನ್ನ ಹೇಳ ಸರ್, ಅದನ್ನ ಹೇಳ್ರಿ ನೋಡ್ರಿ ಸರ. ಫ್ರೀ ಅದಿಲ್ಲ ಸರ್? ಪ್ರಿ ಅದನ್ನ ಹೇಳ್ರಿ ನೀವು, ಹೇಳ್ರಿ ನೀವು. ಓಕೆ ಸರ್, ಓಕೆ. 1 kg ಬೆಳ್ಳುಳ್ಳಿ ರೀ, ಜವಾರಿ. 1 kg ಬೆಳ್ಳುಳ್ಳಿ ಜವಾರಿ ರೀ ಸರ್. 1 kg ಹಸಿ ಮೆಣಸಿನಕಾಯಿ ರೀ, ಜವಾರಿ. 1 kg ಹಸಿ ಮೆಣಸಿನಕಾಯಿ ಜವಾರಿ. ಓಕೆ. 1 kg ತಂಬಾಕ್ ರೀ, ಕುಲ್ಲಾ ತಂಬಾಕ್ ಸಿಗುತ್ತಲ್ರಿ, ತಿಂತಾರಲ್ರಿ? ಕುಲ್ಲಾ ತಂಬಾಕ್, ತಿನ್ನು. 1 kg ತಂಬಾಕ್ ರೀ. ಏನ್ ಕಡ್ಡಿ ತಂಬಾಕ್ರು ನಾರ್ಮಲ್ ಎಲೆ ಇರ್ತಾದ್ರು? ಸಣ್ಣ ಎಲೆದ್ ಇರ್ತತಿಲ್ರಿ. ಓಕೆ. ಕುಲ್ಲಾ ತಂಬಾಕ್ ಸಿಗುತ್ತೆ ನೋಡಿ ಸರ್. 1 kg ತಂಬಾಕ್ ಕುಲ್ಲ. 1 kg ತಂಬಾಕ್ ಕುಲ್ಲಾ ರೀ. ಆಮೇಲೆ ಬೇವಿನ ಸೊಪ್ಪು ಹಾಕ್ಬೇಕ್ರಿ ಸ್ವಲ್ಪ. ಬೇವಿನ ಸೊಪ್ಪು ಎಷ್ಟ್ ಹಾಕ್ಬೇಕ್ರಿ? ಎಷ್ಟಂದ್ರ ನಿಮಗೊಂದ ಅರ್ಧ kg ಅಷ್ಟು ಹಾಕ್ಬೇಕ್ರಿ. ಅರ್ಧ kg ಅಷ್ಟ ಬೇವಿನ ಸೊಪ್ಪು? ಬೇವಿನ ಎಲಿ ಹರ್ಕೊಂಡ್ರಿ ಒಂದ್ ಅರ್ಧ kg ಅಷ್ಟ್ರಿ. ಇವೇನ್ 1 kg ರೀ, ಅದ ಅರ್ಧ kg. ಅಂದ್ರ ಅದ ಕಡ್ಡಿ ಅದು ಏನ್ ಬೇಡ, ಒನ್ಲಿ ಫಾರ್ ಎಲಿ. ಎಲಿ ಸರ್ ಹಾಕ್ಬೇಕ್ರಿ. 15 ಲೀಟರ್ ಗೋಮೂತ್ರ ರೀ. 15 ಲೀಟರ್ ಗೋಮೂತ್ರ ನಡೀತಿದ್ರು? ಎಮ್ಮಿ ಜರ್ಸಿ ಹೋದ್ ನಡೀತಾವ? ಇಲ್ಲ ಸರ್, ಗೋಮೂತ್ರನ ಹಾಕ್ಬೇಕ್ರಿ. ನಾವ್ ಮಾಡಿದ್ರಿ ಇದು ಪ್ರೊಸೀಜರ್. ಓಕೆ, ಗೋಮೂತ್ರ ಹಾಕ್ಬೇಕು. ಒಂದ್ 15 ಲೀಟರ್ ಗೋಮೂತ್ರದೊಳಗ ಇವನ್ನೆಲ್ಲಾ 2-3 ಸಲ ಉಕ್ಕು ಬರುವಂಗ್ ಕುದಿಸ್ಬೇಕ್ರಿ. ಗೋಮೂತ್ರದಾಗ ಕುದಿಸ್ಬೇಕು, ನೀರ್ ಹಾಕಬಾರ್ದು? ನೀರ್ ಹಾಕ್ಬಾರ್ದ್ರಿ, ನೀರ್ ಮುಟ್ಸಬಾರ್ದ್ರಿ ಸರ್. ಒಟ್ಟ ನೀರ್ ಬೇಡ. ಹ್ಞೂನ್ರಿ. ಇದನ್ನೆಲ್ಲಾ ಮಾಡಿ ಅದನ್ನ 24 ತಾಸು ಅದ್ರ ಮ್ಯಾಗ ಬಾಯಿ ಮುಚ್ಚಿ ನೀವೇನ್ ಅರ್ಬಿ ಕಟ್ತಿರಲ್ಲ, ಅರ್ಬಿ ಕಟ್ಟಿ ಇಟ್ಟು ಬಿಡ್ಬೇಕ್ರಿ. ಅದನ್ನ 24 ತಾಸ ಕಟ್ಟಿಡ್ಬೇಕ್ರಿ. 3 ಕುದಿ ಬರ್ಬೇಕನ್ರಿ? 3 ಕುದಿ ಬರ್ಬೇಕ್ ಸರ್. ಅದ 3 ಕಾಳ ಕುದಿಯೋ 3 ಕುದಿ? 3 ಕುದಿಬೇಕ್ರಿ. ಅಂದ್ರ ಒಂದ್ 10-12 ಲೀಟರ್ ಆಗತ್ರಿ. ಅದು 2-3 ಲೀಟರ್ ಕುದ್ದು ಆರಿ 12 ಲೀಟರ್ ಆಕತ್ರಿ ಅದು ಪಕ್ಕ. ಓಕೆ. ಅದನ್ನ ನೀವು ಒಂದ್ 10 ಲೀಟರ್ ಸ್ಪ್ರೇ ಟ್ಯಾಂಕ್ ಐತ್ರಿ ನಂದು. 10 ರಿಂದ 15 ಲೀಟರ್ ಇರ್ತೈತ್ರಿ ಅದ? 10 ರಿಂದ 15 ರೀ. ನಂದು 10 ರೀ ಸರ್ ಹೇಳುದು. ರೀ, ಅದಕ್ಕ ಅರ್ಧ ಲೀಟರ್ ಹಾಕಿ ನಾ ಸ್ಪ್ರೇ ಮಾಡೀನಿ ಸರ್. ಅದನ್ನ 3 ಎಕರೆ ಆಯ್ತ್ರಿ ಈಗ ಅದು. ಅರ್ಧ ಲೀಟರ್ ಹಾಕಿ 10 ಲೀಟರ್ ಕ್ಯಾನಿಗೆ ಹಾಕಿ ನೀವು ಸ್ಪ್ರೇ ಮಾಡ್ರಿ? ನಾ ಸ್ಪ್ರೇ ಮಾಡೀನ್ರಿ, ಒಳ್ಳೆ ರಿಸಲ್ಟ್ ಬಂದ ಸರ್. ಈಗ ಅದು ನಿಮ್ಗ ಫೋಟೋ ಅದನ್ನ ತೆಗೆದು ಈಗ ಒಂದಿಟ ವಿಡಿಯೋ ಮಾಡಿ ತೋರಿಸ್ತೇನ್ರಿ ಈಗ ನಿಮ್ಗೆ. ತೋರ್ಸ್ರಿ ನನಗ. ಅಂದ್ರ 1 ಎಕರೆಕ ಎಷ್ಟ್ ಲೀಟರ್ ಬೇಕಾಗತೈತ್ರಿ? 12 ಲೀಟರ್ ತಯಾರಾಗತೈತಲ್ಲ ಅದ? 12 ಲೀಟರ್ ತಯಾರಾಗ್ತೈತ್ರಿ. ಅದು 3 ಎಕರೆ ಆತ್ ನೋಡ್ರಿ. ಈಗ ಅದು ನಮ್ಗೊಂದ 16 ಎಷ್ಟ್ ಆಗತ್ ನೋಡ್ರಿ. 12 ಲೀಟರ್ 12 ಅರ್ಧ ರೀ, 24 ಪಂಪ್ ಆಕತ್ತೇನ್ರಿ. 24 ಪಂಪ್ ಆಗತೈತ್ರಿ? ಹ್ಞೂನ್ರಿ. ಅದ್ರ ಮ್ಯಾಗ ನೀವು ಎಕರೆದ ಮ್ಯಾಗ ಅದನ್ನ ರಿಸಲ್ಟ್ ಮಾಡ್ಕೋಬಹುದ್ರಿ. 24 ಅಂದ್ರ ಸರ 8 ಹಿಡಿದ್ರು 8 3 8 3 24 ರೀ. 3 ಎಕರೆ ಆತ್ ನೋಡ್ರಿ. 3 ಎಕರೆಗೆ ಬರ್ತೈತ್ರಿ. ಓಕೆ ಸರ್, ಓಕೆ. ಕೀಡ್ ಕಂಟ್ರೋಲ್ ಆಗ್ಯಾವ ಸರ್? ಕಂಟ್ರೋಲ್ ಬಾಳ್ ಕಂಟ್ರೋಲ್ ರೀ, ಒಟ್ಟ ಇಲ್ಲ ನೋಡ್ರಿ ಸರ್. ಕೀಡಿ ಟೈಮ್ ಕೊಡದ್ರಿ? ಆದಾಗ ಹೊಡಿಬಹುದಲ್ಲ? ನಾವ್ ಕೀಡೆ ಆಗೋಗ ಬಿಫೋರ್ ಹೊಡೆದ್ಬಿಟ್ಟೇನಿ ಸರ್ ಅದನ್ನ. ಓಕೆ. ಎಷ್ಟ್ ಸಲ ಕೀಡಿ? ಅಂದ್ರ 2 ಸಲ ಮಾಡೇನ್ರಿ. 2 ಸಲ ಮಾಡಿ ಬಿಟ್ಟು ಕೀಡಿ ಆದಾಗ ಮಾಡಿ? ಕೀಡಿ ಆಗೇ ಇಲ್ರಿ, ಆಗ್ತೈತಿ ಅನ್ನೋದಕ್ಕ ಒಟ್ಟು ಮಾಡ ಇದು ವಾತಾವರಣ ಒಟ್ಟು ಹೊಲಸಾತಂದ್ರಿ ಒಟ್ಟು ಎಲ್ಲೇರು ಒಂದು ಕಾಣುವುದೇ ಚಾಲು ಮಾಡಿರಿ? 1-2-3 ಕಾಂತಿದ್ರಿ ಅಲ್ಲೊಂದ್ ಇಲ್ಲೊಂದ್ ಹೊಲ್ದಾಗ, ರೆಡಿ ಹೊಲ್ದಾಗ. ಅವಾಗ ಒಂದ್ ಸ್ಪ್ರೇ ಮಾಡೇನ್ರಿ 1 ತಿಂಗಳಿಗೆ. ಆಮೇಲಿತ್ತ ಮತ್ತೊಂದ್ 10-12 ದಿವಸ 15 ದಿವಸ ಬಿಟ್ಟು ಮತ್ತೊಂದ್ ಸ್ಪ್ರೇ ಮಾಡಿಬಿಟ್ಟೇನ್ರಿ. ಓಕೆ ಸರ್. ಇದು ಕಡ್ಲಿಗೆ ಅಷ್ಟನೋ ಎಲ್ಲಾ ಬೆಳೆಗೂ ನಡೀತಿರಿ? ಇದೆ ಗೊಂಜಾಳ, ಮೆಕ್ಕೆಜೋಳಕ್ಕದು ಎಲ್ಲದಕ್ಕೂ ಬರ್ತರಿ ಇದು ಸರ್. ಗೋಂಜಾಳ ಬರ್ತೈತ್ರಿ, ಮೆಕ್ಕೆಜೋಳಕ್ ಬರ್ತೈತ್ರಿ. ಈ ಮೆಕ್ಕೆಜೋಳ ನಾವು ನೆಕ್ಸ್ಟ್ ಹಾಕ್ತೀನಲ್ರಿ, ಇದನ್ನ ಪ್ರಯೋಗ ಮಾಡ್ಬೇಕಂತ ಐತ್ರಿ ಈಗ. ಅಂದ್ರೆ ನೀವ್ ಇನ್ನೂ ಮಾಡಿಲ್ಲ, ಅದ ಮಾಡ್ಬೇಕ್ರಿ. ಈಗ ಕಡ್ಲಿಗೆ ಅಷ್ಟೇ ಮಾಡೀನಿ ಸರ್ ಇದನ್ನ. ನಾ ಉಳಿದ ಪೀಕಿಗೆ ಇನ್ನೂ ಮಾಡಿಲ್ರಿ. ಕಬ್ಬು ಒಂದು, ಕಡ್ಲಿ ಒಂದು 2 ಐತ್ರಿ. ಆಮೇಲೆ ಒಟ್ಟು ಒಂದ್ 10-15 kg ಶೇಂಗಾ ಹಾಕಿನ್ರಿ. ಅದ್ರಾಗ ಒಂದ್ ಸ್ವಲ್ಪ ಬೇರೆ ಒಂದ್ ಅರ್ಧ ಎಕರೆ ಅದಕ್ಕೂ ಸ್ಪ್ರೇ ಮಾಡೀನ್ರಿ. ಶೇಂಗಾನು ಚಲೋ ಆಗೈತ್ರಿ. ಓಕೆ, ಗುಡ್ ರಿಸಲ್ಟ್. ಸರ್, ನೀವೆಲ್ಲಿ ನೋಡಿ ಮಾಡಿದ್ರಿ ಸರ್ ಇದ? ನಮಗಿಲ್ಲಿ ಕಣ್ಣೂರ್ ಮಠಕ್ಕೆ ಹೋಗಿದ್ರಿ ಸರ್ ನಾವು. ಕಣ್ಣೇರಿ ಮಠಕ್ಕೆ. ಕಣ್ಣೇರಿ ಮಠಕ್ಕೆ ಹೋಗಿ ಅಲ್ಲಿ 1 ದಿವಸ 2 ದಿವಸ ನಮ್ಮ ಮಿಸಸ್ ಬಾಳ ಆಸಕ್ತಿ ಇದ್ರಾಗ ಅವರು ನಾವು ಕೂಡಿ 1 ದಿವಸ ಇದ್ದು ಅದನ್ನ ತಿಳ್ಕೊಂಡ್ ಬಂದಿವ್ರಿ. ಆಮೇಲೆ ಇಲ್ಲೇ ನಮ್ಮ ಇದ್ರಾಗ ಒಬ್ರು ಮುದ್ದೆ ಬೇಳದಾಗ ಒಬ್ರು ಮುತ್ತು ಕಣ್ಣೂರ್ ಅಂತ ಅದಾರ್ರಿ. ಅವರು ಆರ್ಗ್ಯಾನಿಕ್ ರೀ, ತುಪ್ಪ ಗಿಪ್ಪ ಎಲ್ಲಾ ಮಾಡ್ತಾರ. ಅವ್ರು ಅಲ್ಲಿ ತರ್ಸಿರ್ತೇನ್ರಿ ನಾ. ಊದು ಬತ್ತಿ, ಆಮೇಲೆ ಸೊಳ್ಳಿ ಬತ್ತಿ, ಆಕಳ ಆರ್ಗ್ಯಾನಿಕ್ ಒಳಗ್ ಮಾಡಿರ್ತಾರ್ರಿ ಸರ್ ಅವ್ರು. ಮುತ್ತು ಕಣ್ಣೂರ್ ಅಂತ ಹೇಳ್ರಿ. ಅವ್ರು ನಮ್ಗೊಂದ್ ಸಲಹೆ ಕೊಟ್ರಿ ಇದನ್ನ.
ಓಕೆ ಓಕೆ ಅಂದ್ರೆ ರಿಸಲ್ಟ್ ಪೂರಾ ಕ್ಲಿಯರ್. ಕ್ಲಿಯರ್ ಸರ್. ಸರ್ ಸರ್ ಇದನ್ನ ಒಂದ್ ಸಲ ಮಾಡಿದ ಬಳಿಕ ಇದನ್ನ ಎಷ್ಟು ದಿವಸದಾಗ ಇಡಾಕ್ ನಡಿದೈತಿ? ನಮಗ ಇದನ್ನ ಮಾಡಿಂದ ನಮಗ 8 ತಿಂಗಳ 1 ವರ್ಷ ಮಟ ಬರ್ತಂತಾರ ನೋಡ್ರಿ ಅವ್ರು. 8 ತಿಂಗಳ 1 ವರ್ಷ ತಕ ಇಡಬಹುದು ನಾವು. ನಮ್ದು ಈಗ ಇನ್ನೊಂದು 2 ಲೀಟರ್ 3 ಲೀಟರ್ ಉಳ್ದ ಸರ್ ಅದ. ಹಂಗ ಇಟ್ಟಿನ್ರಿ ಅದನ್ನ. ಒಂದು ಡಬ್ಬ್ಯಾಗ 5 ಲೀಟರ್ ಕ್ಯಾನ್ಯಾಗ ಒಳ್ಳೆ ಡಬ್ಬಿ ಖಾಲಿ ಇರ್ತಾವಲ್ರಿ, ಅದ್ರಾಗ ಹಾಕಿ ತಂದು ಇಟ್ಟೇನ್ರಿ. ಅಂದ್ರೆ ಒನ್ಲಿ 24 ತಾಸು ಇಟ್ಟು ಹೊಡಿಬೋದಲ್ರಿ ಸರ್? ಅಷ್ಟೇ. ಅಗದಿ ಕಾಕ್ ಅಗದಿ ಮಸ್ತ್ ಬರ್ತೈತಿ ನೋಡ್ರಿ. ಸೋಸ್ಕೊಂಡು ಮಾಡಿ. ಹಾ ರೀ ಸೋಸ್ಕೊಂಡು ನಮ್ಗ ಸ್ಪ್ರೇ ಮಾಡಕ್ ಅನುಕೂಲ ಆಗ್ಬೇಕಲ್ರಿ. ಅದಕ್ಕೆ ಅದನ್ನ ಕಾಟನ್ ಬಟ್ಟೆ ಒಳಗೆ ಹಾಕಿ ಸೋಸಿ. ಓಕೆ ಸರ್, ತಮ್ಮ ಊರ್ ಯಾವ್ರು? ಸರ್ ನರಸಾಪುರ ರೀ ನಮ್ದು. ನರಸಾಪುರ. ತಮ್ಮ ಹೆಸರ್ರಿ? ರುದ್ರಯ್ಯ ಕುಲಕರ್ಣಿ ಅಂತ ಹೇಳ್ರಿ. ರುದ್ರಯ್ಯ ಕುಲಕರ್ಣಿ ಸರ್. ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲಾ, ವಿಲೇಜ್ ನರಸಾಪುರ. ಓಕೆ. ಎಷ್ಟ್ ಎಕರೆ ಆರ್ಗಾನಿಕ್ ಮಾಡ್ತೀರಿ ಸರ್ ನೀವು? ಈಗ 8 ಎಕರೆ ಆರ್ಗ್ಯಾನಿಕ್ ಐತಿ ಸರ್. ಈಗ ಒಂದು ಕಬ್ಬ್ ಐತ್ರಿ, ಈಗ ಹಚ್ಚಿದ್ದೇನ್ರಿ ಕಬ್ಬು. 3 ತಿಂಗಳ ಆತ್ರಿ. ಇನ್ನೊಂದು ಸರ, ನೀವೇನ ಅದನ್ನ ಕುದಿಸಿ ತೆಳಗ್ ಇಡ್ತಿರಲ್ಲ, ಡೈರೆಕ್ಟ್ ಆಗಿ ಅರಿವಾಗ ಸೋಸೋಂಗಿಲ್ರಿ ಅದನ್ನ. ಮೊದಲ ಅದನ್ನ ಏನೈತ್ರಿ, ಇಷ್ಟು ತಪ್ಲ ತಂಬಾಕದ್ದು ಅದೆಲ್ಲ ಕುದ್ದು ಇದಾಗಿರ್ತೈತಲ್ರಿ, ಅದನ್ನ ಹೆಚ್ಚಿಗೆ ಅದು ಇಷ್ಟು ನೀರ್ ಬಸು ಮಟ ಕೈಲಿ ಹೆಚ್ಚಿಗೆ ತೆಗೆದ್ ಬಿಡ್ಬೇಕ್ರಿ ಅದನ್ನ. ಅದಕ್ಕೆ ಒಟ್ಟ ನೀರ ಟಚ್ ಮಾಡೋಂಗಿಲ್ ಬಿಡ್ರಿ ಅಂತ. ಅಲ್ಲ ನೀರ್ ಅಲ್ರಿ, ಒಟ್ಟ ಅದು ಇದು ಇರ್ತೈತಲ್ರಿ, ಗೋಮೂತ್ರ ಇರ್ತೈತಲ್ ಸರ್. ಸರ್ ನಾ ಏನಂತ, ನೀವು ನೀರ್ ಹಾಕಲ್ಲ ಎಲ್ಲಾ ಕುದಿಸಿ ಮಾಡಿ ತೆಗದ್ ಇಟ್ಟ ಬಳಕ ನಾವು ಸೋಸ್ಕೋಬೇಕಾರ ಅದಕ್ಕೆ ನೀರನ್ನು ಟಚ್ ಮಾಡುವಂಗಿಲ್ಲ. ಇಲ್ರಿ, ಅದೇನ ನೀರ್ ಗತಿ ಆಗಿರ್ತೈತಲ್ರಿ ಇಷ್ಟು ಗೋಮೂತ್ರ. ಅದೇ ನೀರಾಗ ಪೂರ ಹೆಚ್ಚಿಗೆ ಅದ್ರ ರಸ ಎಲ್ಲ ಅದೇನು ಸೊಪ್ಪು ಇರ್ತೈತಿ ಸ್ವಲ್ಪ. ಇಷ್ಟು ತಂಬಾಕದ್ದು ಮತ್ತ ಮೆಣಸಿನ್ಕಾಯ್ದು ಅದು ಬೆಳ್ಳುಳ್ಳಿದು ಸೊಪ್ಪು ಇರ್ತಲ್ಲ ಸರ. ಮತ್ತಿದು ಬೇವಿನ ಕಡ್ಡಿ ತಪ್ಲ ಅದ್ ಪೂರಾ ಹೆಚ್ಚಿಗೆ ತೆಗದು ಆಮೇಲೆ ಸೋಸ್ಕೊಂಡ್ಬಿಡುದ್ರಿ. ಓಕೆ. ಅದ ಚಟ್ಟ ಅದ ನೀವು ಹೊಲಕ್ಕೆ ಇಸಿದ್ರೆ ಏನ್ ಮಾಡ್ರಿ? ಇಲ್ರಿ, ಹೊಲಕ್ ಹೋಗದ್ ಬಿಟ್ಟಿನ್ರಿ ಅದನ್ನ. ಆಯ್ತು. ಅದನ್ನ ಹೊಲದಾಗ ಅಲ್ಲಟ್ ಎಡಿ ಹುಡುವಾಗ ಇದ್ರಾಗ ಸಣ್ಣಗ ಒಗದ್ ಬಿಟ್ಟಿನ್ರಿ. ಓಕೆ. ಅಂತೂ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ಫಾಲೋ ಮಾಡಿ ಸರ್. ಬಾಳ ನಿಮ್ ಫ್ಯಾನ್ ರೀ ಸರ್. ನಾ ಈಗ 1 ತಿಂಗಳಿಂದ ನೋಡತ್ತೇನೆ ನೋಡಿ ಸರ್. ಏನ್ರ ಸ್ವಲ್ಪ ಮೊದಲು ಇದ್ದಿದ್ದಿಲ್ಲ, ನಿಮ್ ಸಬ್ಸ್ಕ್ರೈಬರ್ ಅದೇನ್ರಿ ನಾನು. ಹೌದು, ಏನ್ರ ಸ್ವಲ್ಪ ತಿಳಿದು ಬರ್ತತ್ರಿ. ಅಗದಿ ರೀ ಸರ್. ನೀವು ನಿನ್ನೊಂದು ಮಾತು ಹೇಳಿದ್ರಿ, ನನ್ಗೆ ಗೊತ್ತಾಯ್ತು. ಅದು ನಿನ್ ನೋಡಾತೀನಿ ನಾನು. ಮಧ್ಯಾಹ್ನ ಒಟ್ಟು ಹೊಲ್ಲಾಗ ಇರ್ತೀನಿ ನಾನು, ನೋಡ್ಕೊಂತ ಇದ್ದೆ. ನೀವು ಆ ಮಾತು ಹೇಳಿದ್ರಿ, ಅದನ್ನ ಬ್ಯಾಡ್ ಕಂಪ್ಲೇಂಟ್ ಮಾಡ್ಬೇಡ್ರಿ ನಮ್ಮ ಮ್ಯಾಗ. ನೀವು ನೋಡುದಿದ್ರ ಒಳ್ಳೇದನ್ನ ನೋಡ್ರಿ, ನೀವು ಮಾಡುದಿದ್ರ ಮಾಡ್ರಿ, ಮಾಡ್ಲಿಲ್ಲ ಅಂದ್ರ ನಮ್ ದಯವಿಟ್ಟು ಕೈ ಬಿಡ್ರಿ ಅನ್ನೋ ಮಾತು ಮಾತಾಡಿದ್ರಿ. ನನಗ ಪಾಪ ಎಲ್ಲಾ ಕಡೆ ಮತ್ತ ಮಂದಿ ಇರ್ತಲ್ಲ ಸರ್. ಇರ್ತಾರ, 100 ಇರ್ತಾರ ಸರ್. ನಾ ಏನಂತ, ನಾನ ಎಲ್ಲಿ ಬ್ಯಾರೆ ಕಡೆ ನಾ ಸ್ವಂತ ಮಾಡಿ ಎಲ್ಲಾ ನಾ ಪ್ರಯೋಗ ಮಾಡಿ ಎಲ್ಲಾ ತೋರಿಸಿ ಎಲ್ಲಾ ಮಾಡುವಾಗ ಇಂಥವ್ರ ನಡುವರು ಒಬ್ಬೊಬ್ರ ಕಡ್ಡಿ ಹಾಕವ್ರು ಇರ್ತಾರ್ರಿ. ಇರ್ತಾರ. ಎಲ್ಲಿಲ್ರಿ ಸರ್, ಮತ್ತ ಅದ್ ಇದ್ದಲ್ಲೇ ಜಗತ್ತ ಹಿಂಗ್ ಇರ್ತೈತ. ಅದ ಮತ್ತ ಒಬ್ರು ನಿಂದಕ್ರ ಇರ್ಬೇಕಂತ ಅಂದ್ರ ನಾವ್ ಸುದ್ದಕ್ಕೇವಂತ್ರಿ. ಅದಕ್ಕ ನಿಮ್ದು ಮಾತು ನನಗ ಬಾಳ ಇದು ಅನ್ನಿಸ್ತದ. ಓಕೆ ಸರ್. ಆರಾಮಿದ್ದೀರ? ಆರಾಮ್ ಸರ್. ಓಕೆ. ಈ ವಿಡಿಯೋ ಇದನ್ನ ಏನ್ ಮಾಡ್ತೇನ್ರಿ, ನಿಮ್ದ ನಮ್ಮ ರೈತ ಬಾಂಧವ್ರ ವಿಡಿಯೋ ಹಾಕ್ತಾನ. ಓಕೆ, ನಿಮ್ದ ಅಪ್ರೂವ್ ಆತಿಲ್ರಿ, ನಾ ಹಾಕ್ಬಹುದ್ಲಾ? ಹಾಕ್ರಿ ಸರ್, 100% ಹಾಕ್ರಿ. ನಂದು ಎಲ್ಲಾ ನಿಮ್ಮ ಅಭಿಮಾನಿ ನಾನು ಯಾವಾಗನು. ಓಕೆ ಸರ್. ಇದನ್ನ ರೈತ ಬಾಂಧವ್ರು ತಿಳಿಸ್ತಾನ, ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ನನಗೂ ಟೈಮ್ ಸಿಕ್ಕಾಗ ಪ್ರಯೋಗ ಮಾಡಿ ತೋರಿಸ್ತೀನಿ ಎಲ್ಲಾರ್ಗು. ತೋರ್ಸಿ ಸರ್. ಈಗ ನೀವು ಮಾಡ್ತಾರಂತ ನನಗೂ ಆಸೆ ಐತ್ರಿ, ಎಲ್ಲರಿಗೂ ಇನ್ನೊಬ್ರಿಗೆ ಅನುಕೂಲ ಇಲ್ಲ ಅಂತ ನನಗೂ. ಓಕೆ. ಅಂದ್ರೆ ಕಡ್ಲಿ ಬೆಳೆಗೆ ಅಷ್ಟ ಅಲ್ಲ, ಇನ್ನಿದ್ರೆ ಎಲ್ಲಾ ಬೆಳೆಗೆ ಕೀಟನಾಶಕ ಅಲ್ರಿ ಇದು. ಕೀಡಿಗೆ ಅಂತ ಅಷ್ಟ ಅಲ್ಲ, ಎಲ್ಲದೂ ಬರ್ತಿರ್ಬೇಕು ಎಲ್ಲ. ಅಂದ್ರೆ ಈಗ ಸರ್ ಗೊಂಜಾಳಕ್ಕೆ ಆಕ್ಚುಲಿ ಕೀಟನಾಶಕ ಐತೆ ಅಲ್ರಿ? ಗೊಂಜಾಳಕ್ ಐತ್ರಿ, ಇದಕ್ ಐತಿ ಎಲ್ಲಾ, ಮತ್ ಮೆಣಸಿನ ಗಿಡಕ್ ಐತಿ, ಅದ ರೋಗ ಐತಿ. ಇದೆಲ್ಲ ಇದ್ರಿಂದ ಕಂಟ್ರೋಲ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಎಲ್ಲಾ ಕಂಟ್ರೋಲ್ ಆಕತ್ ಸರ್, 100%. ಬಿಳಿ ಆಪಿಡ್ ಗಿಪಿಡ್ ಅಂತಾರಲ್ಲ, ಬಿಳಿ ಉಣ್ಣಿಗಿನ್ನಿ ಹೆಚ್ಚಿರ್ತೈತಿ ಬಡ್ಡ್ಯಾಗ. ನೀವು ಒಮ್ಮೆ ಕಬ್ಬಿನೊಳಗ ಸೀರು ಪಾರು ಹಂಗ ಹಿಂಗ ಅಂತ ತೋರಿಸ್ತಿರ್ತಿರಲ್ಲ, ನೀವು ಸ್ವಲ್ಪ ಇದನ್ನ ರವದಿ ಪಾವದಿ ಸುಲಿದು ಕ್ಲೀನ್. ನಾವ್ ಹಚ್ಚಗಬ್ ಮಾಡೇವ್ರಿ, ಹಂಗ ಏಕ ಮಾಡ್ಬಿಟ್ಟೇನಿ. ರವದಿ ಸುಲಿಬಹುದು ಅನ್ಸರ್ ಅದನ್ನ ಬಡ್ಡ್ಯಾಗ ಸರ್. ತಳ ಬಿಡಿಸ್ಕೊಂಡ ಏನ್ ಹೆಣ್ಮಕ್ಳ ಏನ ತಕೋತ್ ಹೋದಾರ ಅವ್ರ ಕೈ ಮಣಕಾಲ್ ಗಡ್ಡಿಲಿ ಇವೆಲ್ಲ ನಾವ್ ತಕೋಬಹುದು. ಒಣಗಿದ ಅಷ್ಟ ತೆಗ್ಯಾಕ ಹಚ್ಚೋದ್ರ ಅವ್ರ ಮೇವಿಗೆ ಹಿಂಗೆ ಅಂತ ಹಸಿದ್ ಹಿರಿತಾರ, ಹಿರಿ ಗುಡುವಂಗಿಲ್ಲ. ಯಾವ್ದು ಬಿಚ್ಚೈತ್ಲೆ ಅದನ್ನ ತಗ್ಸೋದ್ರಿ ಸರ್.
ಓಕೆ ಸರ್. ಕ್ಲೀನ್ ಮಾಡ್ರೆ ಸ್ವಲ್ಪ ಗಾಳಿದು ಆಡ್ದತ್ರಿ ಇನ್ಕಸ್ತಕ ನೀವು ಮೆಸೇಜ್ ಕೊಡೋದು ಬಾಳ ಧನ್ಯವಾದ ಹೇಳ್ಕೊಟ್ಟದ. ನನ್ನ ರೈತ ಬಾಂಧವರಿಗೆ ಈ ವಿಡಿಯೋ ಹಾಕ್ತನು, ಹ್ಞೂ ಸರ್. ಅವರು ಮಾಡೋರಿದ್ರ ಮಾಡ್ಕೊಲಿ. 100% ಆರ್ಗಾನಿಕ್ ಐತಿ. ನೀವು ಮಾಡಿ ನೋಡಿದಿರಿ ಪ್ರಯೋಗ ಕ್ಲಿಯರ್ 100% ಐತೆ ಅನ್ನೋದು ನನಗೆ ಹೇಳ್ಯಾರ ನೀವ. ಕ್ಲಿಯರ್ ಐತೆ ಸರ್, 100% ಕ್ಲಿಯರ್ ರೀ. ಅದ್ರ ಕಡ್ಲಿ ನಿಮ್ಗೆ ಎಲ್ಲಾ ನಿಮ್ಗೆ ಫೋಟೋ ತೆಗೆದು ಅದನ್ನ ಇದನ್ನ ಮಾಡಿ ನಿಮ್ಗೆ ಬಿಡ್ತೇನೆ ನೋಡ್ರಿ ಅದನ್ನ. ಚಲೋ ಬಿಡ್ರಿ ಸರ್, ಅದನ್ನ ಸೆಂಟ್ರ್ ನಿಮ್ಗೆ ಕಡ್ಲಿ ಅದು ಹಾಕ್ತೇನೆ ನಾನು. ಓಕೆ ಸರ್. ಈ ವಿಡಿಯೋ ಮಾಡಿ ಹಾಕ್ತೇನ್ರಿ ಸರ್. ಮತ್ತೆ ಅವ್ರ ಕಾಲ್ ಮಾಡ್ರಿ ಆಯ್ತ್ರಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೇನ್ರಿ ರೈತ ಬಾಂಧವ್ರೆ, ಕಾಲ್ ರಿಕಾರ್ಡಿಂಗ್ ಎಲ್ಲ ಕೇಳ್ಕೊಂಡ್ರಿ, ಸರಿಯಾಗಿ ಬರ್ಕೊಂಡ್ರಿ, ಹೋಗ್ರಿ ಈಗ ಎಲ್ಲಾ ಸಾಮಾನು ತೊಗೊಂಬರ್ರಿ, ಫಸ್ಟ್ ಕ್ಲಾಸ್ ತಯಾರು ಮಾಡ್ಕೋರಿ, ಮತ್ತೆ ನಿಮ್ಮ ಹೊಲಕ್ಕೆ ಸಿಂಪಡಣೆ ಮಾಡ್ರಿ, ಮತ್ತೆ ನಿಮ್ಮ ಬೆಳೆಗಳು ಉಳಿಸ್ಕೋರಿ. ಸಾವಯವ ಕೀಟನಾಶಕ ಫಸ್ಟ್ ಕ್ಲಾಸ್ ಆತಿ. ಇದನ್ನು ನಾ ಎಂದರೆ ಒಂದ್ ದಿವಸ ಮಾಡಿ ನಿಮ್ಗೆ ತೋರಿಸ್ತನು. ಈಗ ನೀವು ಮಾಡ್ಕೊಡ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ಮತ್ತೆ ಏನಾರ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ನಿಮ್ ಗೆಳೆಯರಿಗೆ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಇದನ್ನ ಹೋಗಿ ಕೇಸಿಂದ ಸಾವಯವ ಕೀಟನಾಶಕ ಮಾಡ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೈತ ಬಂದವ್ರೆ. ಆಯ್ತ್ರಿ, ಹೋಗಿ ಬರೋಣ್ರಿ. ಜೈ ಹಿಂದ್.